ಮನುಷ್ಯನಿಗೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾದಾಗ, ತಡ್ಕೊಳಕ್ಕಾಗದೇ ಇರೋಷ್ಟು ಖುಷಿ ಆದಾಗ, ಸ್ಯಾಲ್ರಿ ಬಂದಾಗ, ಬರ್ತ್ಡೇ ಬಂದಾಗ, ಲವ್ ಆದಾಗ, ಬ್ರೇಕಪ್ ಆದಾಗ, ವೀಕೆಂಡ್ ಬಂದಾಗ, ಇನ್ನು ಕೆಲವರಿಗೆ 24/7 ಜೊತೆಯಾಗಿರೋ ಒನ್ ಅಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್ ಈಸ್ ಎಣ್ಣೆ ಉರ್ಫ್ ಆಲ್ಕೋಹಾಲ್. ಕ್ವಾಟ್ರು, ಸಾರಾಯಿ, ಮದ್ಯ, ಡ್ರಿಂಕ್, ಪೆಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇದನ್ನ ಕರೆಯೋ ಹೆಸರು ಬೇರೆ ಬೇರೆ ಆದ್ರೂ ಎಲ್ಲಾ ಜಾತಿ, ಧರ್ಮ, ಸ್ಟೇಟಸ್, ಜೆಂಡರ್, ಏಜ್ ಅಂತ ಭೇದ ಭಾವ ಮಾಡದೆ ಎಲ್ಲರನ್ನು ಒಂದು ಮಾಡುವಂತ ಒನ್ ಅಂಡ್ ಓನ್ಲಿ ಪಾರ್ಟ್ನರ್ ಈ ಎಣ್ಣೆ. ನಮ್ ದೇಶದ ಆರ್ಥಿಕತೆಯಲ್ಲಿ ಮದ್ಯಪಾನಿಗಳ ಕಾಂಟ್ರಿಬ್ಯೂಷನ್ ಎಷ್ಟು ಗೊತ್ತಾ ಸ್ವಾಮಿ? ನಿಮ್ಗೆ ಯಾಕೆ ಬೇಕದು? ಭಾರತದ ಜನಸಂಖ್ಯೆ 140 ಕೋಟಿ. ಇದರಲ್ಲಿ ಸುಮಾರು 20 ಕೋಟಿ ಜನ ಕುಡಿತಾರೆ. ಅಂದ್ರೆ ವರ್ಷಕ್ಕೆ 70 ರಿಂದ 85 ಕೋಟಿ ಲೀಟರ್ ಎಣ್ಣೆ ಹೊಡಿತಾರೆ. ಇದರಿಂದ ವಾರ್ಷಿಕ ಆದಾಯ ಸುಮಾರು 4 ಲಕ್ಷ ಕೋಟಿ ಆದ್ರೆ ಟ್ಯಾಕ್ಸ್ ಮೂಲಕ ಸರ್ಕಾರಕ್ಕೆ ಆದಾಯ 2 ರಿಂದ 2.5 ಲಕ್ಷ ಕೋಟಿ. ಇನ್ನು ಕರ್ನಾಟಕಕ್ಕೆ ಬಂದ್ರೆ ಜನಸಂಖ್ಯೆ ಸುಮಾರು 7 ಕೋಟಿ. ಅದರಲ್ಲಿ ಸುಮಾರು 1.5 ಕೋಟಿ ಜನ ಕುಡಿತಾರೆ. ಸೊ ವರ್ಷಕ್ಕೆ 7 ರಿಂದ 9 ಕೋಟಿ ಲೀಟರ್ಸ್ ಎಣ್ಣೆ ಹೊಡಿತಾರೆ. ಇದರಿಂದ ವಾರ್ಷಿಕ ಆದಾಯ ಸುಮಾರು 60,000 ಕೋಟಿ. ಅದರಲ್ಲಿ ಟ್ಯಾಕ್ಸ್ ಮೂಲಕ ಸರ್ಕಾರಕ್ಕೆ ಸೇರೋದು 35,000 ಕೋಟಿ. ಇದು ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಮದ್ಯಪಾನಿಗಳ ಕಾಂಟ್ರಿಬ್ಯೂಷನ್. 1,000 ರೂಪಾಯಿ ಬಾಟಲ್ ಪ್ರೈಸ್ ನ ಬ್ರೇಕ್ ಡೌನ್ ಮಾಡಿದ್ರೆ ಪ್ರೊಡಕ್ಷನ್ಗೆ 200 ರೂಪಾಯಿ, ಮಾರ್ಕೆಟಿಂಗ್ ಗೆ 100 ರೂಪಾಯಿ, ರಿಟೇಲರ್ ಮಾರ್ಜಿನ್ 200 ರೂಪಾಯಿ ಆದ್ರೆ ಇನ್ನು ಮಿಕ್ಕಿದ್ದ 500 ರೂಪಾಯಿ ಎಕ್ಸೈಸ್ ಟ್ಯಾಕ್ಸ್ ಮೂಲಕ ಸ್ಟೇಟ್ ಗವರ್ಮೆಂಟ್ ಗೆ ಹೋಗುತ್ತೆ. ಈ 1,000 ರೂಪಾಯಿ ಬಾಟಲ್ ಅಲ್ಲಿ ಅಂತದ್ದೇನಿದೆ? ಯಾಕೆ ನಮ್ ಜನ ಇದಕ್ಕೋಸ್ಕರ ಮುಗಿ ಬೀಳ್ತಾರೆ, ಅಡಿಕ್ಟ್ ಆಗಿದ್ದಾರೆ? ಇದು ಕಿಕ್ ಹೆಂಗ್ ಕೊಡುತ್ತೆ, ಏನಿದರ ಮರ್ಮ ಅಂತ ಲೈಟ್ ಅಂಡ್ ಟೈಟ್ ಆಗಿ ತಿಳ್ಕೊಳ್ಳೋಣ. ಆಲ್ಕೋಹಾಲ್ ನಲ್ಲಿರೋ ಕೆಮಿಕಲ್ ಇಥನಾಲ್. ಇದು ಬ್ಲಡ್ ಸ್ಟ್ರೀಮ್ ಮೂಲಕ ನಮ್ಮ ಬ್ರೈನ್ ಗೆ ಹೋಗಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂದ್ರೆ ಡಿಸಿಷನ್ ಮೇಕಿಂಗ್ ಸೆಂಟರ್ ನ ಡಿಫ್ಯೂಸ್ ಮಾಡುತ್ತೆ. ಲಿಂಬಿಕ್ ಸಿಸ್ಟಮ್ ಅಂದ್ರೆ ಎಮೋಷನ್ಸ್ ನ ಹೈ ಮಾಡಿ ಸೆರೆಬೆಲ್ಲಮ್ ಅಂದ್ರೆ ಬಾಡಿ ಬ್ಯಾಲೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಜೊತೆಗೆ ಡೋಪಮೈನ್ ಅನ್ನೋ ಹ್ಯಾಪಿ ಹಾರ್ಮೋನ್ ನ ರಿಲೀಸ್ ಮಾಡೋದ್ರಿಂದ ನಮ್ಮ ಬ್ರೈನ್ ಬೇರೆ ಟ್ರಾನ್ಸ್ ಮೋಡ್ ಗೆ ಹೋಗಿ ತೇಲಾಡೋ ಫೀಲಿಂಗ್ ಬರೋದ್ರಿಂದ ಈ ಆಲ್ಕೋಹಾಲ್ ಅಂದ್ರೆ ನಮ್ ಜನಕ್ಕೆ ಪಂಚ ಪ್ರಾಣ. ಎಷ್ಟೋ ಜನರ ಖಿನ್ನತೆಗೆ ತಾತ್ಕಾಲಿಕ ರಿಲೀಫ್ ಕೊಡುವಂತ ಮದ್ದು ಇದಾಗಿದೆ. ಅದೇ ಮದ ಏರಿದ ಮೇಲೆ ಇದರಿಂದ ಆಗೋ ದುಷ್ಪರಿಣಾಮಗಳು ಅಷ್ಟೇ ಇದೆ. ರೋಡ್ ಆಕ್ಸಿಡೆಂಟ್ಸ್, ಡೊಮೆಸ್ಟಿಕ್ ವೈಲೆನ್ಸ್, ಮರ್ಡರ್, ರೇಪ್ ಎಕ್ಸೆಟ್ರಾ ಎಕ್ಸೆಟ್ರಾ. ಅಂಡ್ ಇದರಿಂದ ಹೆಲ್ತ್ ಮೇಲೆ ಆಗುವಂತ ಪರಿಣಾಮನ ಪಾರ್ಟ್ ಮೇಲೆ ಬರ್ತಿರ್ತಾರೆ. ಸೊ ಟೆಂಪ್ರವರಿ ರಿಲೀಫ್ ಮುಖ್ಯನಾ ಅಥವಾ ಲಾಂಗ್ ಟರ್ಮ್ ಪೀಸ್ ಮುಖ್ಯನಾ ಅನ್ನೋದು ಕ್ವಶನ್ ಮಾರ್ಕ್. ಅತಿಯಾದ್ರೆ ಅಮೃತಾನು ವಿಷ ಅಂತಾರೆ. ಇನ್ನು ಎಣ್ಣೆ ಕೇಳ್ಬೇಕಾ? ಹಾಗಾಗಿ ಇದರ ಸೇವನೆ ಮಿತಿಯಾಗಿದ್ರೆ ಒಳ್ಳೇದು. ಸೇವನೆನೇ ಮಾಡದೇ ಇದ್ರೆ ಇನ್ನೂ ಒಳ್ಳೇದು.